ಎಲ್ಲಿವರೆಗೆ ನಿಮಗೆ ಅಧಿಕಾರ, ರಾಜಕೀಯ ಅಧಿಕಾರ ಸಿಗುವುದಿಲ್ಲ, ಆ ಸಮಾಜ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರತಿಯೊಬ್ಬರು ಬರ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಳೆದ 500 ವರ್ಷದ ಕಥೆಯನ್ನು ಹೇಳ್ತಾ ಬಂದಿದ್ದಾರೆ. ಆದ್ರೆ ರಾಜಕೀಯ ನಾಯಕ ಕೊಡಿಸೋಕೆ ಯಾರು? ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಾರ್ಲಿಮೆಂಟ್ ಅಲ್ಲಿ, ಕೋಆಪರೇಟಿವ್ ಸೊಸೈಟಿನಲ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ನಿಮಗೆ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಿಮ್ಗೆ ಎಷ್ಟು ಮೆಡಿಕಲ್ ಕಾಲೇಜ್ ಇದೆ, ಇದ್ರ ಬಗ್ಗೆ ಏನು ಚರ್ಚೆ ಆಗಲ್ಲ. ನೀವು ನಾವು ಮರಾಠಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಡ್ತೀವಿ, ನಾವು ಮರಾಠಿ ಮೆಡಿಕಲ್ ಕಾಲೇಜ್ ಮಾಡಿಕೊಡ್ತೀವಿ, ನಿಮಗೆ ರಾಜಕೀಯದಲ್ಲಿ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಯಾರು ಹೇಳೋದು? ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋದು ಏನೋ, ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳು, ಮರಾಠರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ನಮ್ಮ ಹಣೆ ಪಟ್ಟಿಗಳನ್ನ ನಾವು ಕಟ್ಕೊಂಡಿದ್ದೀವಿ. ಇವತ್ತು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿಸಿದ್ರು. ಇವತ್ತು ಇತಿಹಾಸ ಕಟ್ಟಲಿಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಮರಾಠ ರಕ್ತ ಗೌರವ ಸಿಕ್ಕಿದೆ. ಆದ್ರೆ ನಾವು ಯಾರು ಒಂದು ಸಮಾಜ ವಿರುದ್ಧಿಲ್ಲ, ನಮ್ಮ ಮಗುವ ವಿರುದ್ಧ ಹೊರತು ಮುಸ್ಲಿಮರ ವಿರುದ್ಧ ಈ ಸಂದರ್ಭಕ್ಕೆ ಬೈತೇನೆ. ಬೇಕಾದಲ್ಲ ನಿಮ್ಮ ವಿಚಾರಗಳು ನೀವು ಹೇಳ್ಬೋದು. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ ಅಂತಕ್ಕಂಥದ್ದು ಹೇಳ್ಬಾರ್ದು. ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, रुस्तुम जमाल लक्षात घ्या तुम्ही ते नाव. रुस्तुम जमाल या अफसर काम छत्रपती शिवाजी महाराज ठरवताना आवाज अफसर हम रुस्तुम जमाल ಅಂತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವನ ಅಫಸರ ಪಠಾಣ ಆರು ಎಡೀರನೆ ನಿಮಗೆ ಮೋಸ ಮಾಡ್ತಾನೆ, ನೀವು ಹುಷಾರಾಗಿ ಹೋಗ್ಬೇಕಂತ ಹೇಳಿ ಇವತ್ತೇನು ಅಫಸರನ್ನ ಹೊಟ್ಟೆನ ಬಗೆದಿರಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು. ಅದು ಮಾಡಿಕೊಂಡಿರ್ತಕ್ಕಂಥ ರುಸ್ತಮೆ ಜವಾನ್ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಅದು ಅಫ್ಸರ್ ಖಾನಿಗೆ ಐಡಿಯಾ ಕೊಟ್ಟಿದ್ದಾರೆ ಗೊತ್ತಾ? ಕೃಷ್ಣರಾಜ ಭಾಸ್ಕರ್ ಕುಲಕರ್ಣಿ, ಕೃಷ್ಣರಾಜ ಭಾಸ್ಕರ್ ಕುಲಕರ್ಣಿ ಅಂತ ಹೇಳಿ ಅವರು ಅಲ್ಲಿ ಅಫ್ಸರ್ ಖಾನಿಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸವನ್ನ ಸರಿಗೆ ಕೇಳಿಸ್ಕೋಬೇಕು, ಇತಿಹಾಸವನ್ನ ಸರಿಗೆ ಓದಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಂ ಆರ್ ಅಗೇನ್ಸ್ಟ್ ಮೊಘಲ್ಸ್. ಇದನ್ನ ನೀವು ಕ್ಲಿಯರ್ ಆಗಿ ಹೇಳಿ. ಯಾಕಂತಂದ್ರೆ ಏನೋ ಒಂದು ಬೇಕು, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ, ಗೌರವ ಇದೆ. ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ, ಗೌರವ ಇದೆ. ಆದ್ರೆ ಸತ್ಯವನ್ನು ಹೇಳಬೇಕು. ಇವತ್ತಿಲ್ಲ ಯುವಕರಿಗೆ ನೀವು ಇವತ್ತು ಚೈನಾ, ಜಪಾನ್, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್ ನಮಗೆ ಏನು ಇಲ್ಲ ಇಲ್ಲಿ. ಸ್ಕಿಲ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋದು, ನಮ್ಮ मಕ್ಕಳಿಗೆ ಓದು ಕಲಿಯೋದು ಏನಿಲ್ಲ. बायका काय करायचं, नुसतं तिथे बायचा आईचं नाव ऐकायचं आणि पुरुषांपूर्वी सगळं येऊन छत्रपती शिवाजी महाराजचं एक भाषण ऐकायचं. पुढे काय करायचं आपल्याला? पुढे काय करायचं आपल्याला? स्वामीजी तुम्ही तर बसलाय धारावाहिक नाही, सगळ्यांना हे नुसतं छत्रपती शिवाजी महाराजांना नाहीये. याला ನೀವು ಹಿಂದೂ ಸಮಾಜ ಬಗ್ಗೆ ಮಾತನಾಡ್ತಿದ್ದೀರಿ. ಇದೇ ಹಿಂದೂ ಸಮಾಜದ ಹೆಣ್ಮಕ್ಳಿಗೆ 3000 ವರ್ಷ ಶೋಷಿತ ವರ್ಗಗಳು ಇಲ್ಲಿರ್ತಕ್ಕಂಥ 4 ವರ್ಗದಲ್ಲಿ ದೇಶ ಇತ್ತು. ಏನಿತ್ತು? 4 ವರ್ಗಗಳಿತ್ತು. ಯಾವ ವರ್ಗಗಳು? ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ, ಈ 4 ವರ್ಗಗಳಿರ್ತಕ್ಕಂಥದ್ದು. ಆ